ಹಲೋ ಎವ್ರಿವಾನ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನು ಸಖತ್ತಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಮಾವಿನಕಾಯಿ ಚಿತ್ರಾನ್ನ ಸೂಪರ್ ಟೇಸ್ಟಿಯಾಗಿ ಆ್ಯಂಡ್ ಅಷ್ಟೇ ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ. ಸೊ ದಟ್ ನಾನು ಮಾಡೋ ಯಾವುದೇ ವಿಡಿಯೋದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ತಡ ಮಾಡೋದು ಬೇಡ, ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಸೊ ನಾನು ತೋರಿಸ್ತಾ ಇರೋಂಥ ಮಾವಿನಕಾಯಿ ತುಂಬ ಚಿಕ್ಕ ಸೈಜಲ್ಲಿದೆ. ಅಂದರೆ ಸ್ಟಾರ್ಟಿಂಗ್ ಮಾವಿನಕಾಯಿ ಬರುತ್ತೆ ಅಲ್ವಾ, ಸೀಸನ್ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸೊ ಆ ಟೈಮಲ್ಲಿ ನಮಗೆ ಈ ರೀತಿ ಮಾವಿನಕಾಯಿನೇ ಸಿಗುತ್ತೆ. ಸೊ ಉಗಾದಿ ಟೈಮ್ಗೆಲ್ಲ ಇದೇನೇ ದೊಡ್ಡ ಮಾವಿನಕಾಯಿ ಅಂತ ಅಂತಾರೆ. ಇದಕ್ಕಿಂತ ದೊಡ್ಡದಾಗಿ ದೊಡ್ಡ ಸೈಜಲ್ಲಿ ತುಂಬ ಕಡಿಮೆ ಆಗಿ ಸಿಗುತ್ತೆ. ಹಳ್ಳಿಗಳಲ್ಲಂದರೆ ಈ ಥರನೇ ಜಾಸ್ತಿ. ಈಗ ಮಾವಿನಕಾಯಿನ ಚೆನ್ನಾಗಿ ವಾಶ್ ಮಾಡಿ ಮೇಲೆ ಇರೋವಂಥದ್ದನ್ನು ತೆಗೆದು ಹಾಗೆ ಮೇಲೆ ಇರೋಂಥ ಸ್ಕಿನ್ನು ಸಹ ಪೀಲ್ ಮಾಡಿ ಸೆಂಟರ್ಗೆ ಕಟ್ ಮಾಡಿ ಈ ರೀತಿ ಅದರೊಳಗಡೆ ಇರೋಂಥ ಓಟೆನ ತೆಗೆದು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನಾವು ತೆಂಗಿನಕಾಯಿ ತುರಿನ ಯಾವ ರೀತಿ ತುರ್ಕೊತೀವಿ ಸೇಮ್ ಇದನ್ನು ಸಹ ಅದೇ ರೀತಿಯಲ್ಲೇ ತುರ್ಕೋಬೇಕಾಗತ್ತೆ. ಕೆಲವೊಬ್ರು ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ಪೇಸ್ಟ್ ರೀತಿ ಮಾಡ್ಕೋತಾರೆ. ಸೊ ಆ ರೀತಿ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ತುರ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದೇ ರೀತಿ ನಾನು 2 ಮಾವಿನಕಾಯಿನ ತೊಗೊಂಡಿದ್ದೆ. ನಾನು ತೋರಿಸ್ತಾ ಇರುವಂಥದ್ದು 3ರಿಂದ 4 ಜನ ತಿನ್ಬೋದು. ಸೊ ಅಷ್ಟು ಜನಕ್ಕೆ ಅಂದರೆ 4 ಮೆಂಬರ್ಸ್ಗೆ ಈ ಚಿಕ್ಕ ಮಾವಿನಕಾಯಿ ನಾನು 3 ತೊಗೊಂಡಿದ್ದೆ. ಅದೇ ಕ್ವಾಂಟಿಟಿನೇ ಸರಿ ಹೋಗುತ್ತೆ. ಸೊ ಈಗ ಒಂದು ಅಗಲವಾಗಿರುವಂತಹ ಪ್ಯಾನ್ಗೆ ನಾನು 5 to 6 ಟೇಬಲ್ ಸ್ಪೂನ್ಸ್ ಅಷ್ಟು ಆಯಿಲ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆ 4ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೀಜನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಈ ಕಡಲೆ ಬೀಜ ಇಷ್ಟೇ ರೆಡ್ ಆಗಿ ಕಲರಲ್ಲಿರುತ್ತೆ. ಕಲರ್ ಇರೋದೇನೆ ರೆಡ್ ಕಲರ್, ಇದು ತುಂಬ ಡಾರ್ಕ್ ಆಗಿದೆ. ಸೊ ಅದನ್ನು ನಾನಿಲ್ಲಿ 3 to 4 ಟೇಬಲ್ ಸ್ಪೂನ್ಸ್ ಅಷ್ಟು ಕಡಲೆ ಬೀಜನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕ್ರಿಸ್ಪಿನೆಸ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಅದನ್ನು ಒಂದು ಪ್ಲೇಟಲ್ಲಿ ಸೈಡಲ್ಲಿ ತೆಗೆದು ಇಟ್ಕೋತಾ ಇದ್ದೀನಿ. ಈಗ 1/2 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ, 1/2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, 1 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನಬೇಳೆ, ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆನ ಆ್ಯಡ್ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಇದನ್ನಾದರೂ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿದ್ರೆ ಅನ್ನದಲ್ಲಿ ಮಿಕ್ಸ್ ಮಾಡಿದಾಗ ಕಲರ್ ರೀತಿ ಆಗ್ಬಿಡುತ್ತೆ. ಸೊ ಜಸ್ಟ್ ಒಂದು 2 ಸೆಕೆಂಡ್ಸ್ ಆ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ಹಾಗೆ ಖಾರಕ್ಕೆ ಬೇಕಾಗಿರೋಷ್ಟು ಹಸಿರು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ದಪ್ಪ ಇದೆ ಹಸಿರು ಮೆಣಸಿನ್ಕಾಯಿ, ಸೊ ಹಾಗಾಗಿ ನಾನು 4 ಹಸಿರು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ 2 ರೆಂಬೆ ಅಷ್ಟು ಕರಿಬೇವು, 1 ಮೀಡಿಯಂ ಸೈಜ್ ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಈಗ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ಹಾಗೆ ನಾನಿಲ್ಲಿ ಚಿಕ್ಕ ಸೈಜಲ್ಲಿರೋಂತಹ ಮಾವಿನಕಾಯಿನ 2 ಮೇಲೆ ಇರೋ ಸಿಪ್ಪೆನ ತೆಗೆದು ತುರಿದಿಟ್ಕೊಂಡು ಈ ರೀತಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದಿನ್ನು ಚಿಕ್ಕ ಮಾವಿನಕಾಯಿ ಅಂದರೆ ಎಳೆ ಮಾವಿನಕಾಯಿ ಅಂತಾರಲ್ವ, ಆ ರೀತಿ ಇದೆ ಇದು. ಸೊ ಹಾಗಾಗಿ ನಾನು ಚಿಕ್ಕ ಸೈಜಲ್ಲಿರುವಂಥದ್ದು 2 ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಇಟ್ಕೊಂಡು 2 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ಟೇಸ್ಟ್ಗೆ ಬೇಕಾಗಿರೋ ಅಷ್ಟು ಸಾಲ್ಟ್ ಮತ್ತು 1/2 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಆ್ಯಡ್ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾವು ಟೊಮೆಟೊ ಆ್ಯಡ್ ಮಾಡೋದಿಲ್ಲ. ಮಾವಿನಕಾಯಿ ಸ್ವಲ್ಪ ಹುಳಿ ಆಗಿರೋದ್ರಿಂದ ಮಾವಿನಕಾಯಿದೇ ಹುಳಿ ಚೆನ್ನಾಗಿರುತ್ತೆ ಆ್ಯಂಡ್ ಹುಳಿ ಏನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಅಷ್ಟು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಲಾಸ್ಟಲ್ಲಿ ಫ್ರೈ ಮಾಡಿಟ್ಕೊಂಡಿದ್ವಲ್ವ ಕಡಲೆ ಬೀಜನ, ಅದನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡು ಹುಡಿಯಾಗಿ ಮಾಡ್ಕೊಂಡಿರೋವಂಥ ರೈಸ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅಂದರೆ ನಮಗೆ ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸೊ ಆ ಟೈಮಲ್ಲಿ ಅಂದರೆ ಇನ್ನು ಸ್ಟಾರ್ಟ್ ಆಗುವಾಗ ಬರುವಂತಹ ಮಾವಿನಕಾಯಿ ತುಂಬ ಚಿಕ್ಕದಾಗಿರುತ್ತೆ. ಸೊ ಆ ಒಂದು ಮಾವಿನಕಾಯಿನ ಯೂಸ್ ಮಾಡಿಕೊಂಡು ಮಾಡಿರೋವಂಥದ್ದು. ಸೊ ನೀವೇನಾದರೂ ಮಾಡೋದಾದರೆ ದೊಡ್ಡ ಸೈಜ್ ಮಾವಿನಕಾಯಿನೂ ಸಹ ಯೂಸ್ ಮಾಡಿಕೊಂಡು ಮಾಡ್ಬೋದು. ಚಿಕ್ಕದನ್ನು ಯೂಸ್ ಮಾಡಿ ಮಾಡೋದು ಹಾಗೆ ದೊಡ್ಡ ಮಾವಿನಕಾಯಿನ ಯೂಸ್ ಮಾಡಿ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಇದು ಲೈಟಾಗಿ ಹುಳಿ, ಲೈಟಾಗಿ ಒಗರಿರುತ್ತೆ. ಉಗಾದಿ ಹಬ್ಬ ಬರೋ ಟೈಮಲ್ಲಿ ಬಿಡೋವಂಥ ಮಾವಿನಕಾಯಿ ಅಷ್ಟಾಗಿ ಹುಳಿ ಜಾಸ್ತಿ ಇರೋದಿಲ್ಲ, ಅಂದರೆ ಒಗ್ರಿರುತ್ತೆ. ಚಿಕ್ಕ ಮಾವಿನಕಾಯಿ ಅವಾಗಷ್ಟೇ ಸ್ಟಾರ್ಟ್ ಆಗಿರುತ್ತೆ ಅಲ್ವಾ. ಸೊ ಆ ಮಾವಿನಕಾಯಿನ ಯೂಸ್ ಮಾಡಿಕೊಂಡು ನಾನು ಲೆಮನ್ ರೈಸ್ನ ಮಾಡಿರೋವಂಥದ್ದು. ಸೊ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಚಿಕ್ಕ ಮಾವಿನಕಾಯಿ ಹಾಗೂ ದೊಡ್ಡ ಮಾವಿನಕಾಯಲ್ಲಿ ಪ್ರಿಪೇರ್ ಮಾಡಿಕೊಂಡ್ರೆ ಸೊ ಯಾವ ರೀತಿ ಇರುತ್ತೆ ಅಂತ. ಈ ರೀತಿ ಒಂದ್ಸರಿ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಇನ್ನೇನು ಮಾವಿನಕಾಯಿ ಸೀಸನ್ ಬಂದೇ ಬಿಡ್ತು. ಮಾವಿನಕಾಯಿ ಅಥವಾ ಮಾವಿನ ಹಣ್ಣನ್ನು ಬಳಸ್ಕೊಂಡು ಮಾಡುವಂಥದ್ದು ಎಷ್ಟೋ ರೆಸಿಪೀಸ್ ಇದೆ. ಸೊ ಅಪ್ಕಮಿಂಗ್ ಡೇಸಲ್ಲಿ ಆ ವಿಡಿಯೋಸ್ನು ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಸೊ ಇನ್ನಷ್ಟು ಡಿಫ್ರೆಂಟ್ ರೆಸಿಪೀಸ್ ಜೊತೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ತೆ.